ಎವ್ರಿವಾನ್, ನಾನು ಸುಷ್ಮಾ. ವೆಜ್ ವಂಡರ್ಸ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ನೋಡಿ, ನಾನು ಚೆನ್ನಾಗಿ ಗೆಳತಿರುವಂತಹ ಬಾಳೆಹಣ್ಣನ್ನು ತೊಗೊಂಡು ಬಂದಿದ್ದೀನಿ. ಆ್ಯಕ್ಚುಲಿ ಫಸ್ಟ್ ನಾನೀಗ 2 ಬಾಳೆಹಣ್ಣನ್ನು ತೆಕ್ಕೊಳ್ತಾ ಇದ್ದೀನಿ. ಈಗಾಗಲೇ ನಾನು ಬಾಳೆಹಣ್ಣಿನ ಸಾಕಷ್ಟು ರೀತಿಯ ರೆಸಿಪಿಗಳನ್ನು ಪೋಸ್ಟ್ ಮಾಡಿದ್ದೀನಿ ಫ್ರೆಂಡ್ಸ್. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ. ನೋಡಿ, 2 ಚೆನ್ನಾಗಿ ಗೆಳತಿರುವಂಥ ಬಾಳೆಹಣ್ಣನ್ನು ತೊಗೊಂಡು ಅದನ್ನು ಸಿಪ್ಪೆ ಎಲ್ಲ ತೆಕ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ಈ ಸಿಪ್ಪೆ ಕೂಡ ನಾವು ವೇಸ್ಟ್ ಮಾಡಬೇಕಂತಿಲ್ಲ, ನಾವು ಅದನ್ನು ಹಲವಾರು ವಿಧಾನದಲ್ಲಿ ಗಿಡಗಳಿಗೆ ಯೂಸ್ ಮಾಡ್ಬೋದು. ಹಾಗೆ ನೋಡಿ, ಇದನ್ನು ಈಗ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ದೊಡ್ಡದಾಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ ಪುನಃ ಆಮೇಲೆ 2 ಬಾಳೆಹಣ್ಣು ಕೂಡ ಬೇಕಾಗತ್ತೆ. ಈಗ ನೋಡಿ, ಕಟ್ ಮಾಡ್ಕೊಂಡಿರೋಂತಹ 2 ಬಾಳೆಹಣ್ಣನ್ನು ನಾನು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ರುಬ್ಕೊಂಡು ಬರ್ತಾ ಇದ್ದೀನಿ. ಆಮೇಲೆ ನೆಕ್ಸ್ಟ್ ಒಂದೊಂದೇ ನಾವು ರೆಡಿ ಮಾಡ್ಕೊಳ್ತಾ ಹೋಗೋಣ. ನೆಕ್ಸ್ಟ್ ಪುನಃ 2 ಬಾಳೆಹಣ್ಣನ್ನು ತೊಗೊಂಡಿದ್ದೀನಿ. ಇದನ್ನು ಕೂಡ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ನಾನು ತೋರಿಸ್ಕೊಡ್ತಾ ಇರುವಂತಹ ಈ ರೆಸಿಪಿನ ನೀವು ಹಬ್ಬಗಳಲ್ಲಿ ನೈವೇದ್ಯಕ್ಕೆ ಮಾಡ್ಬೋದು ಫ್ರೆಂಡ್ಸ್. ಮತ್ತೆ ನವರಾತ್ರಿಯಲ್ಲಿ ನಮಗೆ 9 ದಿನನೂ 9 ರೀತಿ ನೈವೇದ್ಯದ ರೆಸಿಪಿಗಳು ಬೇಕಾಗ್ತವೆ ಅಲ್ವಾ. ಸೊ ಇದನ್ನು ಪಟಾಪಟ್ಟಾಗಿ ನೀವು ಕೇವಲ ಒಂದು 10 ನಿಮಿಷದಲ್ಲೇ ರೆಡಿ ಮಾಡ್ಕೊಳ್ಬೋದು. ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆ ಈ ಸಿಪ್ಪೆ ಎಲ್ಲ ನಾನು ಪಕ್ಕಕ್ಕೆ ಇಟ್ಕೊಳ್ತಾ ಇದ್ದೀನಿ. ನಾವು ಅಡುಗೆ ಮಾಡ್ತಾ ಇರುವಾಗಲೇ ಕೆಲವಷ್ಟನ್ನು ಆವಾಗಲೇ ಮಾಡ್ಕೊಂಡ್ಬಿಟ್ರೆ ತುಂಬ ಈಸಿ ಆಗುತ್ತೆ ಕೆಲಸ, ಮತ್ತು ಅಡುಗೆ ಮನೆ ಕೂಡ ನೀಟಾಗಿರುತ್ತೆ ಅಲ್ವಾ. ಹಾಗೆ ನೋಡಿ, ನಾನು ಕಟ್ ಮಾಡ್ಕೊಂಡಿರೋಂಥ ಬಾಳೆಹಣ್ಣನ್ನು ಈಗ ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಈಗಾಗಲೇ ನಾನು ಬಾಳೆಹಣ್ಣಿನ ಪಡ್ಡು ತೋರಿಸ್ಕೊಟ್ಟಿದ್ದೀನಿ, ಇನ್ಸ್ಟೆಂಟಾಗಿ ಮಾಡುವಂತಹ ಪಡ್ಡು ಅದು. ಮತ್ತೇನೆಂದರೆ ಬಾಳೆಹಣ್ಣಿನ ಚಪಾತಿ, ರೋಟಿ ಎಲ್ಲ ತೋರಿಸ್ಕೊಡ್ತಾ ಇದ್ದೀನಿ. ಮತ್ತು ನೋಡಿ, ಈಗ ನಾನು ರುಬ್ಕೊಂಡಿರೋ ಅಂಥ ಬಾಳೆಹಣ್ಣಿನ ಮಿಶ್ರಣವನ್ನು ಇದೇ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಮಾಡಿಕೊಂಡ್ರೆ ಈ ರೆಸಿಪಿ ತುಂಬ ಚೆನ್ನಾಗಿ ಬರುತ್ತೆ. ಸೊ 2 ಬಾಳೆಹಣ್ಣನ್ನು ಹೆಚ್ಚಿಬಿಟ್ಟು ಹಾಕ್ಕೊಂಡಿದ್ದೀನಿ, ಮತ್ತು 2 ಬಾಳೆಹಣ್ಣನ್ನು ರುಬ್ಕೊಂಡು ಹಾಕ್ಕೊಂಡಿದ್ದೀನಿ. ಹಾಗೆ ನಾನು 1.5 ಕಪ್ನಷ್ಟು ಅಥವಾ 1/4 ಕಪ್ನಷ್ಟು ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ, ಕಾಯಿಸಿ ಆರಿಸಿರುವಂತಹ ಹಾಲು. ಹಾಗೆ ನೋಡಿ, ಈಗ ಇದನ್ನು ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕು. ಈ ರೆಸಿಪಿ ಮಾಡೋಕ್ಕೆ ಕೂಡ ತುಂಬ ಸುಲಭ, ಮತ್ತು ಇದು ನೀವು ದೋಸೆ ಚಪಾತಿ ಜೊತೆ ಕೂಡ ಹಚ್ಕೊಂಡು ತಿನ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂದೊಂದೇ ಸ್ಟೆಪ್ಪನ್ನು ನಾವು ಮಾಡ್ತಾ ಹೋಗೋಣ. ಆಮೇಲೆ ನೋಡಿ, ಇದಕ್ಕೆ ಒಂದು ಅರ್ಧ ಚಮಚ ಆಗುವಷ್ಟು ನಾನು ಏಲಕ್ಕಿ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಏಲಕ್ಕಿ ಪುಡಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ, ಫ್ಲೇವರ್ ಚೆನ್ನಾಗಿ ಬರುತ್ತೆ, ಮತ್ತು ಈ ರೆಸಿಪಿಗೆ ಒಂದೊಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು. ಚೆನ್ನಾಗಿ ಇದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಈಗಾಗಲೇ ಕೂಡ ನಾನು ನವರಾತ್ರಿಯಲ್ಲಿ ಮಾಡುವಂತಹ ಹವ್ಯಕರ ಥಾಲಿ ಹೇಗಿರುತ್ತೆ ಹೇಳೋದನ್ನು ಕೂಡ ಪೋಸ್ಟ್ ಮಾಡಿದ್ದೀನಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಹಾಕಿರ್ತೀನಿ, ಓಕೆನಾ. ಹಾಗೆ ನೋಡಿ, ಈಗ ನಾನು ಹೆರಿದಿಟ್ಕೊಂಡಿರೋಂತಹ ಫ್ರೆಶ್ ತೆಂಗಿನ ತುರಿನ ಹಾಕ್ಕೊಳ್ತಾ ಇದ್ದೀನಿ ಅದೇ ಮಿಕ್ಸರ್ ಜಾರ್ಗೆನೆ. ನಾನು ಬನಾನ ಏನು ರುಬ್ಕೊಂಡಿದ್ದೆ ಅಲ್ವಾ, ಅದೇ ಮಿಕ್ಸರ್ ಜಾರ್ಗೆನೆ ಹಾಕ್ಕೊಂಡಿದ್ದೀನಿ ತೆಂಗಿನ ತುರಿನ. ಹಾಗೆ ಒಂದು ಅರ್ಧ ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಂಡು ಇದನ್ನು ಕೂಡ ಈಗ ನೈಸಾಗಿ ರುಬ್ಕೊಂಡು ಬರ್ತಾ ಇದ್ದೀನಿ. ಈಗ ನೋಡಿ, ರುಬ್ಕೊಂಡು ಇದೇ ಮಿಶ್ರಣಕ್ಕೆ ನಾನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಈಗ ಚೆನ್ನಾಗಿ ಇದನ್ನು ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ನಾನಿನ್ನು ಅದಕ್ಕೆ ಬೆಲ್ಲ ಆಗಲಿ ಸಕ್ಕರೆ ಆಗಲಿ ಏನನ್ನು ಹಾಕಿಲ್ಲ. ಫಸ್ಟು ಇದಿಷ್ಟನ್ನು ನಾವು ರೆಡಿ ಮಾಡಿಕೊಂಡ್ರೆ ಆಮೇಲೆ ನೆಕ್ಸ್ಟ್ ಅದಕ್ಕೆ ಏನು ಬೇಕು ಅಂತ ಅದನ್ನು ಹಾಕ್ಕೊಳ್ಬೋದು ಅಲ್ವಾ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ನೋಡಿ, ಇದಕ್ಕೆ ಈಗ ನಾನು ಒಂದು ಚಿಟಿಕೆಯಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನಾವು ಯಾವುದೇ ಸ್ವೀಟಿಗಾಗಲಿ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡ್ರೆ ಟೇಸ್ಟು ಚೆನ್ನಾಗಿ ಬರುತ್ತೆ ಅಲ್ವಾ. ಮತ್ತು ಈಗ ನೋಡಿ, ನಾವು ಇದಕ್ಕೆ ಏನೇನು ಹಾಕ್ಕೊಂಡಾಗಿದೆ, ಹಾಲು ಹಾಕ್ಕೊಂಡಾಗಿದೆ, ಮತ್ತು ಒಂದು ಸ್ವಲ್ಪ ಬಾಳೆಹಣ್ಣನ್ನು ರುಬ್ಕೊಂಡು ಹಾಕ್ಕೊಂಡಾಗಿದೆ, ಮತ್ತು ಒಂದು ಸ್ವಲ್ಪ ತೆಂಗಿನಕಾಯನ್ನು ರುಬ್ಕೊಂಡು ಹಾಕ್ಕೊಂಡಿದ್ದೀವಿ, ಉಪ್ಪು ಹಾಕ್ಕೊಂಡಿದ್ದೀವಿ, ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾನು ಇದನ್ನು ಇನ್ನೊಂದು ಪಾತ್ರೆ ಕೂಡ ಒಂದು ಸ್ವಲ್ಪ ತೆಗೆದಿಟ್ಕೊಳ್ತಾ ಇದ್ದೀನಿ. ಯಾಕೆ ಅಂತ ಈಗ ನೋಡ್ಕೊಳ್ತಾ ಹೋಗೋಣ. ಫಸ್ಟ್ ನೋಡಿ, ನಾನೀಗ ಒಂದು ಪಾತ್ರೆಯಲ್ಲಿರುವಂತಹ ಮಿಶ್ರಣಕ್ಕೆ ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಸಕ್ಕರೆ ಬೇಡ ಅಂತ ಆದರೆ ನೀವು ಬೆಲ್ಲ ಕೂಡ ಹಾಕಿ ಮಾಡ್ಕೊಳ್ಬೋದು, ಯಾಕೆಂದರೆ ಡಯಾಬಿಟಿಸ್ ಇರೋರೆಲ್ಲ ಇದನ್ನು ತಿನ್ನಲ್ಲ ಅಲ್ವಾ. ಸೊ ಅದಕ್ಕೋಸ್ಕರ ನಾವು ಇನ್ನೊಂದಕ್ಕೆ ಬೆಲ್ಲನ ಹಾಕ್ಕೊಳ್ಬೋದು, ಒಂದಕ್ಕೆ ನಾನು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ಸೊ 2 ಹಾಕ್ಕೊಂಡು ನೀವು ಈ ಪಾಯಸನ ರೆಡಿ ಮಾಡ್ಕೊಳ್ಬೋದು. ಪಟಾಪಟ್ ಅಂತ ಮಾಡುವಂತಹ ಬಾಳೆಹಣ್ಣಿನ ಪಾಯಸ ಫ್ರೆಂಡ್ಸ್. ಇದು ತುಂಬಾ ಚೆನ್ನಾಗಿರುತ್ತೆ ಮತ್ತು ಹೆಲ್ದಿ ಕೂಡ ಅಲ್ವಾ. ಸೊ ನೋಡಿ, ಈಗ ಇದನ್ನು ರೆಡಿ ಮಾಡ್ಕೊಂಡಿದ್ದೀನಿ ಸಕ್ಕರೆ ಹಾಕ್ಕೊಂಡಿರೋದನ್ನು. ಹಾಗೆ ಇನ್ನೊಂದು ಪಾತ್ರೆಗೆ ನಾನು ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ. ಸೊ ಡಯಾಬಿಟಿಸ್ ಇರೋರೆಲ್ಲ ಬೆಲ್ಲ ಹಾಕ್ಕೊಂಡಿರೋಂಥ ಪಾಯಸನ ತಿನ್ಬೋದು, ನಾವು ಕೂಡ ತಿನ್ಬೋದು, ಏನು ಪರವಾಗಿಲ್ಲ. ಬೆಲ್ಲ ಹಾಕ್ಕೊಂಡ್ರೆ ನಮ್ಮ ಹೆಲ್ತ್ಗೆ ಒಳ್ಳೆಯದು ಅಂತ ಹೇಳ್ಬೋದು. ಹಾಗೆ ಇದನ್ನು ಕೂಡ ಚೆನ್ನಾಗಿ
ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಬಟ್ ನಾನು ತೋರಿಸ್ದೆ ಎರಡನ್ನೂ ಮಾಡ್ಬೋದು ಹೇಳ್ಕೊಂಡು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ರೆಡಿ ಮಾಡಿಕೊಂಡ್ರೆ ಸಖತ್ ಟೇಸ್ಟಿಯಾಗಿರುವಂತಹ ಬಾಳೆಹಣ್ಣಿನ ಪಾಯಸ ದೇವರ ನೈವೇದ್ಯಕ್ಕೆ ಅಂತ ರೆಡಿ ಆಯಿತು ಅಲ್ವಾ ಫ್ರೆಂಡ್ಸ್. ನವರಾತ್ರಿಯಲ್ಲಿ ನೀವು ಕೂಡ ಇದನ್ನು ಒಂದಿನ ಮಾಡಿ ದೇವರ ನೈವೇದ್ಯಕ್ಕೆ ಅಂತ ಇಡ್ಬೋದು. ಫ್ರೆಂಡ್ಸ್ ನೋಡಿದ್ರಿ ಅಲ್ವಾ ಬಾಳೆಹಣ್ಣಿನ ಪಾಯಸ ಹೇಗೆ ಮಾಡಬೇಕು ಹೇಳ್ಕೊಂಡು. ತುಂಬ ಸುಲಭವಾಗಿರುವಂತಹ ವಿಧಾನ ಇದು. ಮತ್ತೆ ಏನಂದರೆ ನೀವು ಕಾಯಿ ಹಾಲನ್ನು ಬೇಕಿದ್ರೆ ಹಾಕ್ಕೊಳ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಬೋದು. ಬರೀ ಹಾಲು ಕೂಡ ಹಾಕಿ ನೀವು ಇದನ್ನು ರೆಡಿ ಮಾಡ್ಕೊಳ್ಬೋದು. ಮತ್ತು ನವರಾತ್ರಿಯಲ್ಲಿ ನಾವು ಇದನ್ನು ದೇವರ ನೈವೇದ್ಯಕ್ಕೆ ಕೂಡ ಮಾಡ್ಬೋದು. ತುಂಬ ಬೇಗ ಮಾಡ್ಬೋದು ಅಲ್ವಾ. ಸೊ ಕಾಯಿ ಅಂತೂ ನಾವು ಸ್ಕಿಪ್ ಮಾಡಿಬಿಟ್ರೆ ಆ್ಯಕ್ಚುಲಿ ವಿದಿನ್ 5 ಮಿನಿಟ್ಸಲ್ಲಿ ನಾವು ಇದನ್ನು ಮಾಡಿ ದೇವರ ನೈವೇದ್ಯಕ್ಕೆ ಅಂತ ಇಡ್ಬೋದು ಬಾಳೆಹಣ್ಣಿನ ಪಾಯಸನ. ಸೊ ಖಂಡಿತ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಅದರಲ್ಲೂ 2 ಫ್ಲೇವರ್ ಅಂದರೆ ಒಂದು ಸಕ್ಕರೆ ಹಾಕಿ ಮತ್ತೆ ಒಂದು ಬೆಲ್ಲ ಹಾಕಿ, ಡಯಾಬಿಟಿಸ್ ಇರೋರು ಬೆಲ್ಲ ಹಾಕಿ ಕೂಡ ಈ ಪಾಯಸನ ರೆಡಿ ಮಾಡ್ಕೊಳ್ಬೋದು. ಹಾಗೆ ಇವತ್ತಿನ ಈ ಬಾಳೆಹಣ್ಣಿನ ಪಾಯಸ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಫ್ರೆಂಡ್ಸ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಸಾಕಷ್ಟು ರೀತಿಯ ನವರಾತ್ರಿ ರೆಸಿಪಿಗಳನ್ನು ಕೂಡ ನಾನು ಇನ್ನು ಪೋಸ್ಟ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.